ಧಾರವಾಡದಲ್ಲಿ ನಡೆದಂತ ದುರ್ಘಟನೆ, ಆದಿತ್ಯ ಮ್ಯಾಗೇರಿ ಏನೊಬ್ಬ ಯುವಕ, ಕಾಲೇಜಿಗೆ ಹೋಗ್ತಕ್ಕಂಥ ಯುವಕ, ಪೊಲೀಸ್ ಇಲಾಖೆಯವರು ಅವನನ್ನ ಡ್ರಗ್ ಕೇಸ್ನಲ್ಲಿ ಪ್ಲಾಂಟ್ ಮಾಡಿ ಅಮಾಯಕನನ್ನ ಡ್ರಗ್ ಕೇಸಲ್ಲಿ ಸಿಗಾಕ್ಸಿ ಅವನು ನಿರಪರಾಧಿ ಅಂತೇಳಿ ಗೊತ್ತಾದ ಮೇಲೂ ಸಹ ಪಾಪ ಆದಿತ್ಯ ಅವ್ರ ತಂದೆ ಇಲ್ಲ, ಅವರ ತಾಯಿಯನ್ನ ಪೀಡಿಸಿ ಕಾಡಿಸಿ ಅವರ ಹತ್ರ ಸಾವಿರಾರು ರೂಪಾಯಿಗಳನ್ನ ವಸೂಲಿ ಮಾಡಿರುವಂಥದ್ದು. ಇದರಲ್ಲೇ ಗೊತ್ತಾಗ್ತದೆ ಭ್ರಷ್ಟಾಚಾರ ಇಷ್ಟೊಂದು ಕೀಳ್ಮಟ್ಟಕ್ಕೆ ಹೋಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನ್ನೋದನ್ನ ಇದು ಎತ್ತು ತೋರಿಸ್ತದೆ. ನಾನು ಮೊನ್ನೆನೂ ಕೂಡ ಹೇಳಿದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ, ಈ ಸರ್ಕಾರಕ್ಕೇನಾದರೂ ಮಾನ ಮರ್ಯಾದೆ ಇದ್ರೆ ಈ ಘಟನೆಯಿಂದ ಎಚ್ಚೆತ್ತುಕೊಂಡು ಯಾರು ಪೊಲೀಸ್ ಅಧಿಕಾರಿಗಳು ಇದರಿಂದ ಇದ್ದಾರೆ ಅವ್ರ ವಿರುದ್ಧ ಒಂದು ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು. ಮತ್ತೆ ಬಡ ಕುಟುಂಬ, ಪಾಪ ತಾಯಿ ಒಬ್ಬಳೇ ಇದ್ದಾಳೆ, ಈಗ 50 ಲಕ್ಷ ರೂಪಾಯಿ ಒಂದು ಪರಿಹಾರವನ್ನು ಕೊಡಬೇಕು ಅಂತೇಳಿ ನಾನು ಮತ್ತೊಮ್ಮೆ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತಾ ಇದ್ದೇನೆ. ನಿನ್ನೆ ಸಚಿವ ಸಂಪುಟದ ಸಭೆ ಅಲ್ಪಸಂಖ್ಯಾತರಿಗೆ ಮತ್ತೆ 650 ಕೋಟಿ ರೂಪಾಯಿಗಳನ್ನು ನೀಡ್ತೇವೆ ಅಂತೇಳಿ ನನ್ನ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ, ಆದರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಕೇಳೋದಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಾಗ ಹಿಂದೂಗಳು ಈ ಕಾಂಗ್ರೆಸ್ಗೆ ಮತ ಹಾಕಿಲ್ವಾ? ಹಾಗಾದ್ರೆ ನಿಮ್ಮ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಹಿಂದೂಗಳು ಯಾರು ಕೂಡ ವೋಟ್ ಕೊಟ್ಟಿಲ್ವಾ? ಯಾಕೆ ಪದೇ ಪದೇ ಈ ರೀತಿ ಅಲ್ಪಸಂಖ್ಯಾತರ ಓಲೈಕೆ ಒಂದು ಕಡೆ ಆದರೆ ಹಿಂದೂಗಳಿಗೆ ಅಪಮಾನ ಮಾಡೋ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ನಡೆದುಕೊಳ್ತಾ ಇರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ನನಗನ್ನಿಸ್ತದೆ ಕಾಂಗ್ರೆಸ್ ಪಕ್ಷದ ಈ ಸರ್ಕಾರದ ಪಾಪದ ಕೂಡ ತುಂಬಿದೆ. ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾ ಇರ್ತಕ್ಕಂಥ ಒಂದೊಂದು ನಿರ್ಧಾರಗಳು ಕೂಡ ಇವತ್ತು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಿಕೊಂಡು ನಮಗೆ ಅಪಮಾನ ಮಾಡ್ತಾ ಇರುವಂಥದ್ದು ಈ ರಾಜ್ಯದ ಜನ ಇವತ್ತು ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಪದೇ ಪದೇ ಈ ರೀತಿ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುವ ಮುಖೇನ ಇತರ ಎಲ್ಲ ಜನರಿಗೂ ಕೂಡ ಅಪಮಾನ ಮಾಡ್ತಾ ಇದ್ದಾರೆ. ಜಲಜೀವನ್ ಮಿಷನ್ ನಲ್ಲಿ ಕೇಂದ್ರ ಸರ್ಕಾರ 16,000 ಕೋಟಿಯಷ್ಟು ರಾಜ್ಯ ಸರ್ಕಾರ ನಿರ್ಲಕ್ಷ್ಯದಿಂದ ರಾಜ್ಯಕ್ಕೆ ಬಹುತಾಗಿದೆ. ನೋಡಿ, ಪದೇ ಮುಖ್ಯಮಂತ್ರಿಗಳಾದಿಯಾಗಿ ಸಚಿವ ಸಂಪುಟದ ಸದಸ್ಯರು, ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ, ಕೇಂದ್ರ ಸರ್ಕಾರದ ಮೇಲೆ ಆರೋಪ ಹೊರಿಸೋದಕ್ಕೆ ಒಬ್ರು ಕ್ಯಾಬಿನೆಟ್ ದರ್ಜೆ ಸಚಿವರನ್ನ ನೇಮಕ ಮಾಡಲಿ, ಒಬ್ರು ಕ್ಯಾಬಿನೆಟ್ ಸಚಿವರನ್ನ ನೇಮಕ ಮಾಡಲಿ. ನಾನು ಮುಖ್ಯಮಂತ್ರಿ ಕೇಳೋದಕ್ಕೆ ಇಷ್ಟಪಡ್ತೇನೆ, ಕಳೆದ 3 ವರ್ಷದಲ್ಲಿ ನೀವೇನು ಕಳೆದು ಕಟ್ಟಿ ಹಾಕಿದರೆ? ರಾಜ್ಯ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡುವುದನ್ನು ಬಿಟ್ಟರೆ ನೀವೇನು ರಾಜ್ಯದ ಅಭಿವೃದ್ಧಿಗೆ ಏನು ಕೊಡುಗೆಯನ್ನು ನೀಡಿದ್ದೀರಿ? ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದಿಂದ ಏನು ಹಣ ಬರಬೇಕು, ಜಲಜೀವನ್ ಮಿಷನ್ ಇರ್ಬೋದು, ಮತ್ತೊಂದು ಕಾರ್ಯಕ್ರಮದಿಂದ ಬಂದೇ ಬರ್ತದೆ. ಇವ್ರ ಯೋಗ್ಯತೆಗೆ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಇವತ್ತು ಹಣ ಬಿಡುಗಡೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಶಾಸಕರ ಅಭಿವೃದ್ಧಿ ಕ್ಷೇತ್ರಗಳ ಅಭಿವೃದ್ಧಿಗೋಸ್ಕರ 25 ಕೋಟಿ ಕೊಡ್ತೀವಿ ಅಂತೇಳಿ 6 ತಿಂಗಳುಗಳಾಯಿತು. ನಾವು ನಮ್ಮ ಕ್ಷೇತ್ರಗಳಿಗೆ ಪ್ಲಾನ್ ಆಫ್ ಆಕ್ಷನ್ ಎಲ್ಲವನ್ನು ಕೂಡ ಕೊಟ್ಟರೂ ಸಹ ಇವತ್ತಿಗೂ ಕೂಡ ಸರ್ಕಾರ ಯಾವುದೊಂದು ನಿರ್ಧಾರವನ್ನು ಮಾಡದೇ ಇರುವಂಥದ್ದು. ಇದರಲ್ಲೇ ಗೊತ್ತಾಗ್ತದೆ ಈ ಸರ್ಕಾರ ದಿವಾಳಿ ಆಗಿದೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಕೊಡುವಂಥ ಅವಶ್ಯಕತೆನೇ ಇಲ್ಲ. ನಾನು ಕಳೆದ ವಾರನೂ ಕೂಡ ಹೇಳಿದ್ದೆ, ಸರ್ಕಾರಿ ನೌಕರಿಗೂ ಕೂಡ ಇವತ್ತು 1 ತಿಂಗಳು 2 ತಿಂಗಳು ತಡ ಆಗ್ತಾ ಇರುವಂಥದ್ದು. ಕಾಂಟ್ರಾಕ್ಟರ್ಗಳಂತೂ ರಾಜ್ಯ ಬಿಟ್ಟು ಹೊರ ರಾಜ್ಯಕ್ಕೆ ಓಡೋಗಿದ್ದಾರೆ. ಇನ್ನು ಕೆಲವು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖೇನ ನಾನು ವಿನಂತಿ ಮಾಡ್ತೇನೆ, ಕೇಂದ್ರ ಸರ್ಕಾರದ ಅಂಕಿಅಂಶಗಳನ್ನು ಒಂದು ಕಡೆ ಇಟ್ಕೊಳ್ಳಿ. ನೀವೇನು ರಾಜ್ಯದಕ್ಕೆ ಕೊಡುಗೆ ನೀಡಿದ್ರೆ ಅದ್ರ ಬಗ್ಗೆ ಪಟ್ಟಿಯನ್ನು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ.